ಸೋಲುವುದು ತಪ್ಪಲ್ಲ, ಆದರೆ ಪ್ರಯತ್ನಿಸದೆ ಸೋಲುವುದು ಖಂಡಿತವಾಗಿಯೂ ತಪ್ಪು. ಹ್ಯಾಪಿ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಪಿಜಿಲಿ ಇವತ್ತು ಟೊಮೆಟೊ ಬಾತ್ ಮಾಡಿದ್ರು, ಅದನ್ನ ತಿನ್ಕೊಂಡು ಬೇಗ ಬೇಗ ಆಫೀಸಿಗೆ ಹೋದೆ. ಲೇಟ್ ಆಗಿತ್ತು ಅಂತ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅಂಡ್ ಇವತ್ತು ದೇವಸ್ಥಾನ ತುಂಬಾನೇ ರಶ್ ಇರುತ್ತೆ ಅಂತ. ಅಂಡ್ ಈ ದಿನ ಏನ್ ವಿಶೇಷ ಅಂತ ನಿಮಗೂ ಗೊತ್ತು. ಈ ದಿನ ರಾಮನವಮಿ. ನಾವು ಹೋಗಿದ್ದ ದೇವಸ್ಥಾನ ಕೂಡ ರಾಮಂದೇ ಆಗಿತ್ತು. ಬೆಳಗ್ಗೆನೆ ಪಾನಕ, ಮಜ್ಜಿಗೆ ಹಾಗೆ ಕೋಸಂಬರಿ ಕೊಡ್ತಾ ಇದ್ರು. ನಾವಷ್ಟು ಜನನು ಪಾನಕ ತಗೊಂಡ್ವಿ, ಮಜ್ಜಿಗೆ ತಗೊಳ್ಳೋದಕ್ಕಾಗ್ಲಿಲ್ಲ. 4 ಜನ ಸೇರಿ ಒಂದು ಕೋಸಂಬರಿನ ತಿನ್ಕೊಂಡು ವಾಪಸ್ಸು ಆಫೀಸಿಗೆ ಬಂದ್ವಿ. ಇವತ್ತು ಆಫೀಸಲ್ಲಿ ನಾನು 26 AS ಬಗ್ಗೆ ತಿಳ್ಕೊಂಡೆ, ಹಾಗೆ ಅದ್ರದ್ದು ವರ್ಕ್ ಪೇಪರ್ ಮಾಡ್ತಾ ಇದ್ದೆ. ಲೈಟ್ ಆಗಿ ಕನ್ಫ್ಯೂಷನ್ಸ್ ಇತ್ತು, ಬಟ್ ತುಂಬಾ ದೊಡ್ಡ ಕೆಲಸ ಏನಾಗಿರ್ಲಿಲ್ಲ. ಈಸಿಯಾಗಿ ಬೇಗ ಬೇಗ ಮಾಡ್ಬೋದಾಗಿತ್ತು. ಹಾಗೆ ಇನ್ನೊಂದು ಕ್ಲೈಂಟಿನ ಸ್ಟಾರ್ಟ್ ಆಡಿಟ್ಗೆ ಎಂಗೇಜ್ಮೆಂಟ್ ಲೆಟರ್ ನ ಪ್ರಿಪೇರ್ ಮಾಡ್ತಾ ಇದ್ದೆ. ಬೆಳಗ್ಗೆ ಅಂತೂ ಮಜ್ಜಿಗೆ ಸಿಗ್ಲಿಲ್ಲ, ಬಟ್ ನಮ್ಮ ಆಫೀಸಲ್ಲೇ ಆಂಟಿ ನಮ್ಗೆ ಮಜ್ಜಿಗೆನ ತಂದು ಕೊಟ್ರು. ನಾನು ನಿಮ್ಗೋಸ್ಕರ ಸೆಕೆಂಡ್ PU ವಿಡಿಯೋ ಹಾಗೆ ನೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಅದನ್ನ ಚೆಕ್ ಮಾಡಿ. ಮಧ್ಯಾಹ್ನ ಊಟಕ್ಕೆ ನನ್ನ ಫೇವ್ರೆಟ್ ಪುಳಿಯೋಗರೆ ಹಾಗೆ ಶಾವಿಗೆ ಪಾಯಸನ ತಿಂದೆ. ಅದಾದ್ಮೇಲೆ ನಾವು ಕೆಳಗಡೆ ಸೆಕ್ಯೂರಿಟಿ ಅಣ್ಣವರ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಮೊದ್ಲು ಎಲ್ಲರೂ ಹೇಳಿದ್ ಕೇಳಿ ಆರ್ಟಿಕಲ್ಶಿಪ್ ಅಂದ್ರೇನೆ ಬೇರೆ ಅಭಿಪ್ರಾಯ ಇದ್ದಿದ್ ನನಗೆ ಈ ಆಫೀಸಿಗೆ ಬಂದು ಅನುಭವ ಆಗಿದ್ದೇ ಬೇರೆ. ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ತರ ಇರ್ತಾರೆ, HR ಕೂಡ, ಕೊಲೀಗ್ಸ್ ಕೂಡ, ಸೀನಿಯರ್ಸ್ ಕೂಡ. ಬಟ್ ಸೀರಿಯಸ್ನೆಸ್ ಇಲ್ಲ ಅಂತಲ್ಲ, ವರ್ಕ್ ವಿಚಾರ ಬಂದ್ರೆ ಎಲ್ಲರೂ ಅಷ್ಟೇ ಡೆಡಿಕೇಟೆಡ್ ಆಗಿರ್ತಾರೆ. ಸಂಜೆ ಮೇಲೆ ಆಫೀಸ್ ಮುಗಿಸ್ಕೊಂಡು ನಾವೆಲ್ಲರೂ ಕ್ರಿಕೆಟ್ ಆಡೋದಕ್ಕೆ ಅಂತ ಹೋದ್ವಿ. ನಾನಿದು 2ನೇ ಸಾರಿ ಬರ್ತಾ ಇರೋದು. ಮೊದಲಿಗೆ ಎಂಟ್ರಿ ಕೊಟ್ಟಿದ್ದು ನಾನು, ಫಸ್ಟ್ ಬಾಲಿಗೆ ಔಟ್ ಆದೆ. ಇಲ್ಲಿ ಎಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡ್ತಾ ಇದ್ರು, ಬಟ್ ನನಗೆ ತುಂಬಾ ಇಂಪ್ರೆಸಿವ್ ಅನ್ಸಿದ್ದು ನಮ್ಮ ಮ್ಯಾನೇಜರ್ ಫಿಟ್ನೆಸ್. 2 ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ವಿ. ಇವತ್ತಿಗಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಆಡ್ತಾ ಇರಿ, ಓದ್ತಾ ಇರಿ, ನನಗೋಸ್ಕರ ಕಾಯ್ತಾ ಇರಿ. ಟಾಟಾ, ಬಾಯ್.